ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಅಭಿನವ ಸಂಗನ ಬಸವ ಸ್ವಾಮೀಜಿಗಳು ಆಕ್ಷೇಪಾರ್ಹ ಪದಗಳನ್ನ ಬಳಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಲಫಂಗ ಅನ್ನುವಂತಹ ಪದಗಳನ್ನ ಬಳಸಿದ್ದಾರೆ. ಏಕವಚನದಲ್ಲಿ ಮಾತಾಡಿದ್ದಾರೆ. ಇದು ನಿಮ್ ಗಮನಕ್ಕೆ ಬಂದಿದೆಯಾ? ಈಗ ಮಾಹಿತಿ ಗೊತ್ತಾಯ್ತು. ಮತ್ತೆ ಯಾರೇ ಇರ್ಬೋದು, ಮತ್ತೆ ಎಸ್ಪೆಷಲಿ ಮಠಾಧೀಶ್ವರಗಳಿರ್ಬೋದು, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಅವ್ರದಾದಂತ ಒಂದು ಸ್ಥಾನಮಾನ ಇದೆ. ಹೌದು, ಯಾರೇ ಸಮಾಜದವರಿದ್ರು ಕೂಡ ಅವ್ರಿಗೆ ಗೌರವಿಸ್ತಾರೆ. ಈ ಧರ್ಮಗುರುಗಳು ಆದವರು ಸಮಾಜಕ್ಕೆ ದಾರಿದೀಪ ಆಗ್ಬೇಕೆ ಹೊರತು ಹೀಗೆ ಮಾತಾಡ್ಬಿಟ್ರೆ ಏನಾಗುತ್ತೆ, ಸಮಾಜದಲ್ಲಿ ಕೆಟ್ಟ ಸಂದೇಶ ಆಗುತ್ತೆ. ಮತ್ತೆ ಇದು ಹೀಗೆ ಮಾಡಿದ್ರು ಕೂಡ ನಡೀತದೆ ಅಂತ ಜನರಲ್ಲಿ ತಪ್ಪು ಭಾವನೆ ಹೋಗುತ್ತೆ. ಮತ್ತೆ ವಿಶೇಷವಾಗಿ ಯಾವ ತತ್ವವನ್ನ ನಾವು ನಡ್ಕೊಂಡು ಬಂದಿದ್ದೇವೆ ಬಸವ ತತ್ವದಲ್ಲಿ, ಇದಕ್ಕೆಲ್ಲ ಅವಕಾಶ ಇದೆಯಾ? ಸೊ ಈ ಬುದ್ಧ ತತ್ವ ಇರ್ಬೋದು, ಬಸವ ತತ್ವ ಇರ್ಬೋದು, ಅದರ ಇವರು ಸಂದೇಶವನ್ನ ಸಾರಿಸ್ಬೇಕಂತವ್ರು ಹೀಗೆ ಮಾಡ್ಬಿಟ್ರೆ ಜನ ಅವ್ರ ಭಕ್ತಾದಿಗಳು ಏನ್ ಕಲಿತಾರೆ, ನಾವೇನ್ ಕಲಿತೀವಿ? ಇದು ಅಲ್ಲ, ಒಬ್ಬರ ನಾಯಕತ್ವವನ್ನ ಎಲ್ಲರೂ ಒಪ್ಕೊಳ್ಳೇಬೇಕಂತ ಏನಿಲ್ಲ. ಸಾವಿರಾರು ಭಿನ್ನಾಭಿಪ್ರಾಯಗಳು ಇರಬಹುದು, ಬಟ್ ಪದ ಬಳಕೆ ಮಾಡೋದಿದೆಯಲ್ಲ ಸರ್. ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕ್ರಿಟಿಸೈಸ್ ಮಾಡೋ ಅಧಿಕಾರ ಇದೆ, ಮಾಡ್ಲಿ. ಆಮೇಲೆ ದೊಡ್ಡವರು ಇರ್ಬೋದು, ಅದೇ ಮಠಾಧೀಶ್ವರಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಕಿವಿ ಹಿಂಡ್ಬೇಕಾದ್ರೆ ನಮ್ಗೆ ದಾರಿ, ಸರಿಯಾದ ದಾರಿ ತೋರಿಸಿ. ತಪ್ಪು ಮಾಡ್ತಾ ಇದ್ರೆ ಅದ್ರಲ್ಲಿ ಯಾರು ಇದು ಏನು ತಪ್ಪು ಅಂತ ಹೇಳೋದಿಲ್ಲ. ಆದ್ರೆ ಹೀಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಚುನಾಯಿತ ಪ್ರತಿನಿಧಿಗಳಿಗೆ ಹಿಂಗ್ ಮಾತಾಡಕ್ ಪ್ರಾರಂಭ ಮಾಡಿದ್ರೆ ನಾಳೆ ಏನ್ ಸಂದೇಶ ಹೋಗುತ್ತೆ ಸಮಾಜದಲ್ಲಿ? ನಿಜ. ಸೊ ಇದು ಒಂದು ದೊಡ್ಡ ಏನು ಯಕ್ಷ ಪ್ರಶ್ನೆ ಆಗುತ್ತೆ ಜನರಲ್ಲಿ. ಈ ಗುರುಗಳು ಕೂಡ ಹೀಗೆ ಮಾತಾಡಕ್ ಪ್ರಾರಂಭ ಮಾಡಿದ್ರೆ ನಾವೇನಪ್ಪ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಜಾಸ್ತಿ ಮಾತಾಡ್ತಾರೆ. ಈ ಸ್ವಾಮೀಜಿಗಳಿಂದ, ಧರ್ಮಗುರುಗಳಿಂದ ಸಾಕಷ್ಟು ಆದರ್ಶಗಳನ್ನ ಕಲಿತಾ ಬಂದಂತಹ ಸಂಪ್ರದಾಯ, ಸಂಸ್ಕೃತಿ ಮತ್ತು ನೆಲ ನಮ್ಮದು. ಆದ್ರೆ ಇತ್ತೀಚೆಗೆ ಇವರೆಲ್ಲ ರಾಜಕಾರಣಿಗಳ ತರ ಪದ ಬಳಕೆ ಮತ್ತು ಭಾಷಣ ಮಾಡೋದನ್ನ ನೋಡ್ತಾ ಇದ್ರೆ ಎಲ್ಲಿಗೆ ಹೋಗ್ತಾ ಇದೆ ಹಾಗಾದ್ರೆ ನಮ್ಮ ಸಮಾಜ ಅನ್ನೋ ಪ್ರಶ್ನೆ ಮೂಡುತ್ತೆ. ಪ್ರಿಯಾಂಕ್ ಸರ್. ಇಲ್ಲ, ಖಂಡಿತವಾಗೂ ನೋಡಿ, ಎಷ್ಟೊಂದು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಸರ್ಕಾರ ಅಂತಲ್ಲ, ಹಿಂದಿನ ಸರ್ಕಾರಗಳಲ್ಲೂ ಕೂಡ ಎಷ್ಟೊಂದು ಕಡೆ ಧರಣಿ ಕೂತಿದ್ದಾರೆ, ಪರಿಸರಕ್ಕೋಸ್ಕರ ಕೂತಿದ್ದಾರೆ, ನ್ಯಾಯಕ್ಕೋಸ್ಕರ ಕೂತಿದ್ದಾರೆ, ಸಮಾಜದ ಏಳಿಗೆಗೋಸ್ಕರ ಕೂತಿದ್ದಾರೆ. ಆದ್ರೆ ಯಾರು ಕೂಡ ಹೀಗ್ ಮಾತಾಡೋದಲ್ಲ. ಕೇಳಿ, ಜನರ ಪರವಾಗ ತಾನೇ ಇರೋದು. ಆಮೇಲೆ ನಾವೆಲ್ಲರೂ ಯಾಕೆ ಹೋಗ್ತೀವಿ ಧರ್ಮಗುರುಗಳ ಹತ್ರ? ನಮ್ಗೆ ಮನಶಾಂತಿ ಸಿಗ್ತದೆ, ಅವರ ಒಂದು ಎರಡು ಒಳ್ಳೆ ಮಾತಿಂದ ನಮ್ಗೆ ಸಮಾಧಾನ ಆಗುತ್ತೆ. ಒಂದ್ ತಾಸೇನು ಅವ್ರ ಜೊತೆ ನಾವು ಪ್ರವಚನದಲ್ಲಿ ಕಳಿತೀವಿ, ಅವಾಗ ನಮ್ಮ ಕಷ್ಟಗಳೇನಿದೆ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಇರ್ತದೆ ಅಥವಾ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ತಾನೇ ಹೋಗೋದು ಮನ್ಸಿಗೆ. ಬಟ್ ಈಗ ಮಾತಾಡೋದ್ರಿಂದ ಇಟ್ ಈಸ್ ಅನ್ಡೆಮೋಕ್ರೆಟಿಕ್, ಮತ್ತೆ ಅದೇನ್ ಬಸವ ತತ್ವ ಅಲ್ಲ ಅದು. ಸರ್, ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗ್ತಾರೋ ಅವಾಗೆಲ್ಲ ಗದ್ದಲ ಎಬ್ಬಿಸ್ತಾರೆ ಅಂತ. ಇದಕ್ಕೇನ್ ಹೇಳ್ತೀರಿ ನೀವು? ನೋಡಿ, ಅದು ಅವ್ರ ವೈಯಕ್ತಿಕ ವಿಚಾರ ಇರ್ಬೋದು. ಗದ್ದಲ ಆಸ್ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು ಮುಖ್ಯಮಂತ್ರಿಗಳ ಜವಾಬ್ದಾರಿ. ಯಾರೇ ಮುಖ್ಯಮಂತ್ರಿಗಳಿರ್ಬೋದು. ಇಲ್ಲಿವರೆಗೂ ಯಾವ ರೀತಿಯಾಗಿ ಸಮಾಜದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿದೀವಿ ಹೇಳಿ? ಇದು ಮೊದಲೇ ಸರಿ ನಮ್ಮ ಮುಖ್ಯಮಂತ್ರಿ ಆಗಿರೋದವರು. 5 ವರ್ಷ ಹಿಂದಿನ ಮುಖ್ಯ ಅವಧಿನಲ್ಲೂ ಕೂಡ ಇಂಥದ್ದು ಯಾವ್ದು ಆಗಿದೆ ಹೇಳಿ? ಇವಾಗ್ಲೂ ಕೂಡ ಏನಿದೆ, ನಾವು ಸಾಮಾಜಿಕ ನ್ಯಾಯ, ನಾವು ಆರ್ಥಿಕ ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಬಸವ ತತ್ವ, ಬುದ್ಧ ತತ್ವ, ಸಂವಿಧಾನವನ್ನ ಮುಂದಿಟ್ಕೊಂಡೆ ನಾವು ಆಡಳಿತ ಮಾಡ್ತಾ ಇರೋದು. ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿದ್ದೆ ನಮ್ಮ ಸರ್ಕಾರ. ಬಹಿರಂಗವಾಗಿ ನಾವು ಬಸವ ತತ್ವವನ್ನ ಆಚರಣೆ ಮಾಡ್ತೀವಿ, ಬಹಿರಂಗವಾಗಿ ನಾವು ಸಂವಿಧಾನವನ್ನ ಆಚರಣೆ ಮಾಡ್ತೀವಿ. ಹಿಂದಿನ ಸರ್ಕಾರದಲ್ಲಿ ಇದೆಲ್ಲ ನಡೀತಾ ಇತ್ತಾ ಹೇಳಿ ತಾವೇ? ರೈಟ್ ಪ್ರಿಯಾಂಕ್ ಖರ್ಗೆ ಸರ್, ಥ್ಯಾಂಕ್ ಯು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.